ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫೀಟಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಮನುಷ್ಯನಲ್ಲಿ ಆಂತರಿಕ ನಿಷೇಚನ ಇಂಟರ್ನಲ್ ಫರ್ಟಿಲೈಸೇಷನ್ ನಡೆಯುತ್ತೆ. ಬಟ್ ಅದೇ ರೀತಿ ಇಂಟರ್ನಲ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಆಲ್ಸೋ ಹೆಣ್ಸಲ್ಲಿ. ಕೋಳಿ ಎಲ್ಲೂ ಸಹ ಮನುಷ್ಯನಲ್ಲಿ ನಡೆಯೋ ಥರನೇ ಇಂಟರ್ನಲ್ ಫರ್ಟಿಲೈಸೇಷನ್ ಆಂತರಿಕ ನಿಷೇಚನ ಕಂಡುಬರುತ್ತೆ. ಬಟ್ ಟು ಹೆನ್ಸ್ ಗಿವ್ ಬರ್ತ್ ಟು ಬೇಬೀಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಕೌಸ್. ಆದರೆ ಹೇಗೆ ಹಸು ಮತ್ತು ಮನುಷ್ಯರು ತನ್ನ ಜೀವಿಗಳಿಗೆ ತನ್ನ ಮರಿಗಳಿಗೆ ಜನ್ಮವನ್ನು ನೀಡುತ್ತೋ ಅದೇ ರೀತಿ ಕೋಳಿಯು ತನ್ನ ಮರಿಗೆ ಜನ್ಮವನ್ನು ನೀಡುತ್ತಾ ಅಂತೇಳಿ ಕ್ವೆಶನ್ನು. ಯು ನೋ ದಟ್ ದೇ ಡು ನಾಟ್. ನಾವೆಲ್ಲರಿಗೂ ಗೊತ್ತು ಡೈರೆಕ್ಟಾಗಿ ಬರಲ್ಲ ಕೋಳಿಗಳಲ್ಲಿ. ಹೆಣ್ಣಲ್ಲಿ ಈ ಕೌ ಸಾಕೋ ಥರ ಮರಿ ಮನುಷ್ಯರ ಮಗು ಬರೋ ಥರ ಡೈರೆಕ್ಟಾಗಿ ದೇ ಡು ನಾಟ್ ಅಲ್ಲ, ಆ ರೀತಿ ಮರಿ ಬರಲ್ಲ. ಫಸ್ಟು ಮೊಟ್ಟೆ ಅದು ಚೆನ್ನಾಗಿ ಡೆವಲಪ್ ಆದಮೇಲೆ ಮೊಟ್ಟೆಯಿಂದ ಆ ಮರಿಗಳು ಹೊರ ಬರೋವಂಥದ್ದು ಅಲ್ವಾ. ದೆನ್ ಹೌ ಆರ್ ಚಿಕ್ಸ್ ಬಾರ್ನ್, ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಚಿಕ್ಸ್ ಕೋಳಿಯ ಮರಿಗಳು ಪುಟ್ಟ ಪುಟ್ಟ ಮರಿಗಳು ಹೇಗೆ ಬರುತ್ತೆ ಹಾಗಾದರೆ ನೋಡೋಣ, ಡಿಸ್ಕಸ್ ಮಾಡೋಣ. ಸೂನ್ ಆಫ್ಟರ್ ಫರ್ಟಿಲೈಸೇಷನ್, ಈ ಹೆಣ್ಣಲ್ಲಿ ಫರ್ಟಿಲೈಸೇಷನ್ ನಡೆದ ನಂತರ ನಿಷೇಚನದ ನಂತರ ದ ಝೈಗೋಟ್ ಡಿವೈಡ್ಸ್ repeatedly and travels down the oviduct. ಆ ಝೈಗೋಟ್ ಇರುತ್ತಲ್ಲ, ಯುಗ್ಮಜ ಇರುತ್ತದ್ದು ಡಿವೈಡ್ಸ್ ರಿಪೀಟೆಡ್ಲಿ, ಪದೇ ಪದೇ ಏನಾಗುತ್ತೆ, ಅದು ವಿಭಜನೆಯನ್ನು ಹೊಂದುತ್ತೆ. ವಿಭಜನೆ ಆದ ನಂತರ ಟ್ರಾವೆಲ್ಸ್ ಡೌನ್ ಇಂದ ಓವಿಡಕ್ಟ್ಗೆ ಅಂಡಾಶಯಕ್ಕೆ ಆ ಒಂದು ಡಿವೈಡ್ ಆದಂಥ ವಿಭಜನೆಗೊಂಡಂತಹ ಆ ಝೈಗೋಟ್ ಯುಗ್ಮಜ ಏನಾಗುತ್ತೆ ಅಲ್ಲಿ ಹೋಗಿ ಸೇರುತ್ತೆ. ಆ್ಯಸ್ ಇಟ್ ಟ್ರಾವೆಲ್ಸ್ ಡೌನ್ ಮೆನಿ ಪ್ರೊಟೆಕ್ಟಿವ್ ಲೇಯರ್ಸ್, ಅಲ್ಲಿ ಸೇರಿದ ನಂತರ ಅಂಡಜದಲ್ಲಿ ಟ್ರಾವೆಲ್ಸ್ ಡೌನ್ ಮೆನಿ ಪ್ರೊಟೆಕ್ಟಿವ್ ಲೇಯರ್, ಅನೇಕ ರಕ್ಷಣಾತ್ಮಕ ಪದರಗಳನ್ನು ಇದು ಉಂಟು ಮಾಡುತ್ತೆ. ಇಲ್ಲಿ ಮೆನಿ ಪ್ರೊಟೆಕ್ಟಿವ್ ಲೇಯರ್ಸ್ ಆರ್ ಫಾರ್ಮ್ಡ್ ಅರೌಂಡ್ ಇಟ್. ಝೈಗೋಟ್ ಇರುತ್ತಲ್ಲ ಡಿವೈಡ್ ಆಗಿರ್ತಕ್ಕಂತಹ ಯುಗ್ಮಜ, ಆ ಯುಗ್ಮಜದ ಸುತ್ತಲೂ ಅನೇಕ ರಕ್ಷಣಾತ್ಮಕ ಪದರಗಳು ರಚನೆ ಆಗುತ್ತೆ. ದ ಹಾರ್ಡ್ ಶೆಲ್ಸ್ ದಟ್ ಯು ಸಿ ಇನ್ ಎ ಹೆನ್ಸ್ ಎಗ್ ಈಸ್ ಒನ್ ಸಚ್ ಪ್ರೊಟೆಕ್ಟಿವ್ ಲೇಯರ್. ನೀವೆಲ್ಲರೂ ನೋಡಿರ್ತೀರ, ಮೊಟ್ಟೆಯ ಹೊರಕವಚವಾದಂತಹ ಆ ಬಿಳಿಯ ಭಾಗ ಏನಿರುತ್ತೆ, ದ ಹಾರ್ಡ್ ಶೆಲ್, ಒಂದು ಗಟ್ಟಿಯಾದ ಆ ಕವಚ ರಚನೆ ಆಗುತ್ತೆ. ಅದೆಲ್ಲರೂ ಯು ಸಿ ಇನ್ ಹೆನ್ಸ್, ಈ ಕೋಳಿ ಮೊಟ್ಟೆಯಲ್ಲಿ ಹೆನ್ಸ್ ಎಗ್, ಕೋಳಿಯ ಮೊಟ್ಟೆಗಳಲ್ಲಿ ಆ ಕವಚವನ್ನು ಎಲ್ಲರೂ ನೋಡಿರ್ತೀವಿ. ಈಸ್ ಒನ್ ಸಚ್ ಪ್ರೊಟೆಕ್ಟಿವ್ ಲೇಯರ್, ಇದು ಒಂದು ವಿಧದ ರಕ್ಷಣಾತ್ಮಕ ಕವಚವಾಗಿದೆ. ಆಯಿತಾ, ಆ ಮೊಟ್ಟೆಯ ಒಂದು ರಕ್ಷಣಾತ್ಮಕ ಕವಚವೇ ಆ ಒಂದು ಹಾರ್ಡ್ ಶೆಲ್, ಗಟ್ಟಿಯಾದ ಶೆಲ್ನಂತಹ ಭಾಗ. ಆಫ್ಟರ್ ದ ಹಾರ್ಡ್ ಶೆಲ್ ಈಸ್ ಫಾರ್ಮ್ಡ್ ಅರೌಂಡ್ ದ ಡೆವಲಪಿಂಗ್ ಎಂಬ್ರಿಯೋ. ಈ ರೀತಿ ಆ ಮೊಟ್ಟೆಯ ಪ್ರೊಟೆಕ್ಟಿವ್ ಲೇಯರ್ ರಕ್ಷಣಾತ್ಮಕ ಪದರ ಸಂಪೂರ್ಣವಾಗಿ ರಚನೆಯಾಗಿ ಅದು ಒಂದು ಗಟ್ಟಿ ಕವಚ ಹಾರ್ಡ್ ಶೆಲ್ ರಚನೆ ಆದಮೇಲೆ ದ ಹಾರ್ಡ್ ಶೆಲ್ ಈಸ್ ಫಾರ್ಮಡ್ ಅರೌಂಡ್ ದ ಡೆವಲಪಿಂಗ್ ಎಂಬ್ರಿಯೋ. ಆ ಭ್ರೂಣದ ಸುತ್ತಲೂ ಈ ರೀತಿ ಒಂದು ಹಾರ್ಡ್ ಶೆಲ್ ರಚನೆ ಆದಮೇಲೆ ದ ಹೆನ್ ಫೈನಲಿ ಲೇಸ್ ದ ಎಗ್. ಕೋಳಿ ಏನು ಮಾಡುತ್ತೆ, ಫೈನಲಿ ಅಂತಿಮವಾಗಿ ಮೊಟ್ಟೆಯಿಂದ ದ ಹೆನ್ ಫೈನಲಿ ಲೇಸ್ ಎಗ್. ಆ ರೀತಿ ರಚನೆ ಆದಮೇಲೆ ಹಾರ್ಡ್ ಶೆಲ್ ರಚನೆ ಆದಮೇಲೆ ಆ ಎಂಬ್ರಿಯೋ ಭ್ರೂಣದ ಸುತ್ತಲೂ ಮೊಟ್ಟೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುತ್ತೆ. ಆನಂತರ ಕೋಳಿ ಏನು ಮಾಡುತ್ತೆ, ಮೊಟ್ಟೆಯನ್ನು ಇಡುತ್ತೆ. The embryo takes about 3 weeks to develop into a chick. ಈ ರೀತಿ ಮೊಟ್ಟೆ ಸಂಪೂರ್ಣವಾಗಿ ಬೆಳವಣಿಗೆ, ಆ ಶೆಲ್ ಮೊಟ್ಟೆಯ ಕವಚ ರಚನೆಯಾಗಿ ಮೊಟ್ಟೆ ಇಟ್ಟ ನಂತರ ಆ ಮೊಟ್ಟೆಯಲ್ಲಿ ಇರ್ತಕ್ಕಂಥ ಎಂಬ್ರಿಯೋ ಭ್ರೂಣ ಟೇಕ್ಸ್ ಅಬೌಟ್ 3 weeks to develops into chick. ಮೊಟ್ಟೆ ಮರಿ ಆಗೋದಕ್ಕೆ ಕನಿಷ್ಠ ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತೆ, ಟೇಕ್ಸ್ ಅಬೌಟ್ 3 weeks, 3 ವಾರಗಳನ್ನು ಮೊಟ್ಟೆ ಇದ್ದಿದ್ದು ಮರಿಯಾಗೋದಕ್ಕೆ 3 ವಾರಗಳು ಬೇಕಾಗುತ್ತೆ. ಯು ಮಸ್ಟ್ ಹ್ಯಾವ್ ಸೀನ್ ದ ಹೆನ್ ಸಿಟ್ಟಿಂಗ್ ಆನ್ ದ ಎಗ್ಸ್. ಸಾಮಾನ್ಯವಾಗಿ ನೋಡಿರ್ತೀರ
ಕೋಳಿ ಮೊಟ್ಟೆ ಇಟ್ಟ ನಂತರ ಮೊಟ್ಟೆ ಮೇಲೆ ಕಾವು ಕೊಡೋದಕ್ಕೆ ಅಂತೇಳಿ ಆ ಕೋಳಿ ಕೂತ್ಕೊಳ್ತಾ ಇರುತ್ತೆ. ನೋಡಿರ್ತೀರಾ, ಈ ಸಾಮಾನ್ಯವಾಗಿ ವಿಲೇಜ್ ಮಕ್ಕಳುಗಳಾದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅಥವಾ ಕೋಳಿಯನ್ನ ಸಾಕಿರ್ತಕ್ಕಂಥ ಹೆಣ್ಣು ಸಾಕಿರ್ತಕ್ಕಂಥ ಮನೆಗಳಲ್ಲಿ ಇದನ್ನ ಸಾಮಾನ್ಯವಾಗಿ ನೋಡಿರ್ತೀರಾ. ಆ ಮೊಟ್ಟೆ ಇಟ್ಟ ನಂತರ ಅದಕ್ಕೆ ಶಾಖವನ್ನ, ನಿರ್ದಿಷ್ಟವಾದ ತಾಪಮಾನವನ್ನ ಆ ಕೋಳಿ ಹೋಗಿ ಆ ಮೊಟ್ಟೆ ಮೇಲೆ ಕೂತ್ಕೊಳ್ತಾ ಇರುತ್ತೆ. ಗೊತ್ತಾಯ್ತಾ? ಯು ಮಸ್ಟ್ ಹ್ಯಾವ್ ಸೀನ್ ಇನ್ ಸಿಟ್ಟಿಂಗ್ ಆನ್ ದ ಎಗ್ಸ್. ಕೋಳಿ ಮೊಟ್ಟೆ ಮೇಲೆ ಕುಳಿತುಕೊಳ್ಳುವುದನ್ನ ನೋಡಿರ್ತೀರಾ. ಟು ಪ್ರೊವೈಡ್ ಸಫಿಷಿಯಂಟ್ ವಾರ್ಮ್ತ್, ಅದಕ್ಕೆ ಅಗತ್ಯವಾದಂತಹ ತಾಪಮಾನವನ್ನ ನೀಡೋದಕ್ಕೆ ಆ ರೀತಿಯಾಗಿ ಕೂತ್ಕೊಳ್ಳೋದನ್ನ ಕಾವು ಕೊಡೋದು ಅಂತೇಳಿ ಕರೀತಾರೆ. ಡಿಡ್ ಯು ನೋ ದಟ್ ಡೆವಲಪ್ಮೆಂಟ್ ಆಫ್ ಚಿಕ್ ಟೇಕ್ಸ್ ಪ್ಲೇಸ್? ಎಲ್ಲರಿಗೂ ಗೊತ್ತಿರ್ಬೋದು, ಡೆವಲಪ್ಮೆಂಟ್ ಆಫ್ ಚಿಕ್ಸ್, ಆ ಮರಿ ಹೊರ ಬರೋದಕ್ಕೆ ಇನ್ಸೈಡ್ ದ ಎಗ್ ಶೆಲ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಗಟ್ಟಿಯಾದ ಶೆಲ್ ಇರುತ್ತಲ್ಲ, ಮೊಟ್ಟೆಯ ಒಂದು ಕವಚ, ಅದರ ಒಳಗಡೆ ಆ ಎಂಬ್ರಿಯೋ ಭ್ರೂಣ ಡೆವಲಪ್ ಆಗ್ತಿರುತ್ತೆ. ಆಫ್ಟರ್ ದ ಚಿಕ್ ಈಸ್ ಕಂಪ್ಲೀಟ್ಲಿ ಡೆವಲಪ್ಡ್, ಆ ಮರಿ ಸಂಪೂರ್ಣವಾಗ ಚಿಕ್ ಶೆಲ್ ಬೆಳವಣಿಗೆ ಆಯಿತು ಅಂದರೆ ಇಟ್ ಬರ್ಸ್ಟ್, ಆ ಮೊಟ್ಟೆ ಏನಾಗುತ್ತೆ ಬರ್ಸ್ಟ್, ಒಡೆದು ಓಪನ್ ದ ಎಗ್ ಶೆಲ್, ಆ ಮೊಟ್ಟೆಯ ಕವಚ ಇರುತ್ತಲ್ಲ ಆ ಮೊಟ್ಟೆಯಿಂದ ಒಡೆದು ಮರಿ ಹೊರ ಬರುತ್ತದೆ. ಕಾವು 3 ವಾರಗಳ ಕೊಟ್ಟ ನಂತರ ಆ ಭ್ರೂಣ ಬೆಳೆದು ಮರಿಯಾಗಿರುತ್ತೆ. ಮರಿ ಇದ್ದಿದ್ದು ಬರ್ಸ್ಟ್ ಆಗಿ ಮೊಟ್ಟೆಯಿಂದ ಒಡೆದು ಹೊರ ಬರುತ್ತೆ. ಇನ್ ಅನಿಮಲ್ಸ್ ವಿಚ್ ಅಂಡರ್ಗೋ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಯಾವುದು ಎಕ್ಸ್ಟರ್ನಲ್, ಬಾಹ್ಯ ನಿಷೇಚನ ಕಂಡುಬರುತ್ತೆ. ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಫೀಮೇಲ್ ಬಾಡಿ. ಸಾಮಾನ್ಯವಾಗಿ ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಬಾಹ್ಯ ನಿಷೇಚನದಲ್ಲಿ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಅಂದರೆ ಭ್ರೂಣದ ಬೆಳವಣಿಗೆ ಎಲ್ಲಿ ಆಗುತ್ತೆ? ಔಟ್ಸೈಡ್ ದ ಫೀಮೇಲ್ ಬಾಡಿ, ಹೆಣ್ಣಿನ ಹೆಣ್ಣಿನ ದೇಹದ ಹೊರಭಾಗದಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. ಫ್ರಾಗಲ್ ಕೇಳಿದ್ದೀರಾ ಆಲ್ರೆಡಿ. ದ ಎಂಬ್ರಿಯೋಸ್ ಕಂಟಿನ್ಯೂ ಟು ಗ್ರೋ ವಿತಿನ್ ದೇರ್ ಎಗ್ ಕವರಿಂಗ್. ದ ಎಂಬ್ರಿಯೋಸ್, ಭ್ರೂಣ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅದರ ಬೆಳವಣಿಗೆ ಎಲ್ಲಿ ನಡೆಯುತ್ತೆ? ವಿತಿನ್ ದೇರ್ ಎಗ್ ಕವರಿಂಗ್, ಅದರ ಆ ಮೊಟ್ಟೆಯ ಒಂದು ಕವಚದಲ್ಲೇ ಆ ಒಂದು ಬೆಳವಣಿಗೆ, ಭ್ರೂಣದ ಬೆಳವಣಿಗೆ ನಡೆಯುತ್ತೆ. ಆಫ್ಟರ್ ದ ಎಂಬ್ರಿಯೋಸ್ ಡೆವಲಪ್, ಆ ಭ್ರೂಣದ ಬೆಳವಣಿಗೆ ಆದ ನಂತರ ದ ಎಗ್ ಹ್ಯಾಚ್, ಆ ಮೊಟ್ಟೆ ಹೊರ ಬರುತ್ತೆ. ಯು ಮಸ್ಟ್ ಹ್ಯಾವ್ ಸೀನ್ ನ್ಯೂಮರಸ್ ಟ್ಯಾಡ್ಪೋಲ್ಸ್ ಸ್ವಿಮ್ಮಿಂಗ್ ಇನ್ ಪಾಂಡ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಈ ಕೊಳಗಳಲ್ಲಿ, ಕೆರೆಗಳಲ್ಲಿ ನೀವೆಲ್ಲರೂ ಸಾಮಾನ್ಯವಾಗಿ ಟ್ಯಾಡ್ಪೋಲ್, ಕೊಳದ ಮೊಟ್ಟೆಗಳನ್ನು, ಸಣ್ಣ ಸಣ್ಣ ಆ ಮೊಟ್ಟೆಗಳು ಮರಿಗಳಾಗಿ ಎಷ್ಟೊಂದು ಸ್ವಿಮ್ ಮಾಡೋದನ್ನು, ಈಜುವುದನ್ನು ಪಾಂಡು, ಕೆರೆಗಳಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರ. ಹೋದರೆ ನೆಕ್ಸ್ಟ್ ಟೈಮ್ ಅಬ್ಸರ್ವ್ ಮಾಡಿ. ಸಣ್ಣ ಸಣ್ಣ ಬಾಲ ಇರ್ತಕ್ಕಂತಹ ರೌಂಡ್ದು ಗೊದಮೊಟ್ಟೆಯಂತಹ ಟ್ಯಾಡ್ಪೋಲ್ಸ್ಗಳು ಕಾಣಿಸ್ತಿರುತ್ತೆ. ನೀರೊಳಗಡೆ ಎಲ್ಲ ಓಡಾಡ್ತಿರುತ್ತೆ. ಅದೆಲ್ಲ ಹೆಗ್ ಡೆವಲಪ್ ಆಗಿ ಎಚ್ ಆಗಿ ಪಾಂಡಲ್ಲಿ ಟ್ಯಾಡ್ಪೋಲ್ಸ್ ಆಗಿ ಈಜ್ತಾ ಇರುತ್ತೆ. ಸಿ ವಿವಿಪ್ಯಾರಸ್ ಅಂಡ್ ಓವಿಪ್ಯಾರಸ್ ಅನಿಮಲ್ಸ್. ಜರಾಯು ಅಂಡ್ ಅಂಡಾಯುಜ ಜರಾಯುಜ ಪ್ರಾಣಿಗಳು ಅಂತೇಳಿ ಕರೀತಾರೆ. ಇದು ವೈವಿಪ್ಯಾರಸ್ ಅಂದರೆ ಮರಿಗಳಿಗೆ ಜನ್ಮ ನೀಡೋದು, ಓವಿಪ್ಯಾರಸ್ ಅಂದರೆ ಮೊಟ್ಟೆಯನ್ನು ಇಡುವಂತಹ ಪ್ರಾಣಿಗಳು, ಜರಾಯುಜ ಅಂಡ್ ಅಂಡಾಯುಜ ಪ್ರಾಣಿಗಳು ಅಂತೇಳಿ. ವಿ ಹ್ಯಾವ್ ಲರ್ನ್ ದಟ್ ಸಮ್ ಅನಿಮಲ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ವೈಲ್ ಸಮ್ ಅನಿಮಲ್ಸ್ ಲೇ ಎಗ್ ವಿಚ್ ಲೇಟರ್ ಡೆವಲಪ್ಮೆಂಟ್ ಇಂಟು ಯಂಗ್ ಒನ್ಸ್. ಇಲ್ಲಿವರೆಗೂ ನಾವು ಏನನ್ನು ತಿಳ್ಕೊಂಡ್ವಿ? ಸಮ್ ಅನಿಮಲ್ಸ್ ಗಿವ್ ಬರ್ತ್, ಸಮ್ ಅನಿಮಲ್ಸ್, ಕೆಲವೊಂದು ಪ್ರಾಣಿಗಳು ಏಕೆ ಜನ್ಮವನ್ನು ನೀಡುತ್ತೆ? ಯಂಗ್ ಒನ್ಸ್ಗೆ, ತನ್ನ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ವೈಲ್ ಸಮ್ ಅನಿಮಲ್ಸ್, ಇನ್ನೂ ಕೆಲವು ರೀತಿಯ ಪ್ರಾಣಿಗಳು ಲೇಸ್ ಎಗ್, ಮೊಟ್ಟೆಗಳನ್ನು ಇಡೋದ್ರ ಮೂಲಕ ತನ್ನ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ಇದನ್ನು ಕಲ್ತ್ಕೊಂಡ್ವಿ. ಹಾಗಾದರೆ ದ ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಆರ್ ಕಾಲ್ಡ್ ವೈವಿಪ್ಯಾರಸ್. ಯುಗ್ಮಜ, ಅಂಡಾಜ ರೀತಿಯ ಅಂಡಾಯುಜ. ಇದು ಯಾವ ಪ್ರಾಣಿಗಳು? ದ ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಯಾವ ಪ್ರಾಣಿಗಳು ತನ್ನ ಮರಿಗಳಿಗೆ ಜನ್ಮವನ್ನು ನೀಡುತ್ತೋ ಅಂತಹ ಪ್ರಾಣಿಗಳಿಗೆ ಅಂಡಜ ರೀತಿಯ ಸಂತಾನೋತ್ಪತ್ತಿ, ಅಂಡಾಯುಜ, ವೈವಿಪ್ಯಾರಸ್ ಅಂತೇಳಿ ಕರೀತಾರೆ.
ದೋಸ್ ಅನಿಮಲ್ಸ್ ವಿಚ್ ಲೇ ಎಗ್ಸ್ ಆರ್ ಕಾಲ್ಡ್ ವೈವಿಪ್ಯಾರಸ್. ಯಾವ ಪ್ರಾಣಿಗಳು ತನ್ನ ಮರಿಗಳಿಗೆ ಮೊಟ್ಟೆಗಳ ಮೂಲಕ ಜನ್ಮವನ್ನು ನೀಡುತ್ತೋ ಅದನ್ನು ವೈವಿಪ್ಯಾರಸ್ ಜರಾಯುಜ ರೀತಿಯ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. The following activity will help you understand better the differentiate between viviparous and oviparous animals. ನಿಮ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗಬೇಕು ಅಂದರೆ ಈ ಓವಿಪ್ಯಾರಸ್ ಮತ್ತು ವೈವಿಪ್ಯಾರಸ್ನ ಡಿಫ್ರೆನ್ಷಿಯೇಟ್ ಥರ ಮಾಡಿ ಬರೀರಿ. ಇದರ ಡಿಫ್ರೆನ್ಸನ್ನು ಬರೀರಿ. ನಾನು ಲಾಸ್ಟಲ್ಲಿ ಕ್ವಶನ್ ಕೊಡ್ತೀನಿ. ಆ್ಯಕ್ಟಿವಿಟಿ ಇದಕ್ಕೊಂದು ಎಕ್ಸಾಂಪಲ್ನ ನೋಡಿ. 6.2 ಟ್ರೈ ಟು ಅಬ್ಸರ್ವ್ ಎಗ್ಸ್ ಆಫ್ ದ ಫಾಲೋಯಿಂಗ್ ಆರ್ಗಾನಿಸಮ್. ನಿಮಗೆ ಸಾಧ್ಯವಾದರೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಾಣಿಗಳ ಹೆಗ್ ಮೊಟ್ಟೆಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿ. ಫ್ರಾಗ್, ಇದನ್ನ ಎಲ್ಲರೂ ನೋಡ್ಬೋದು. ಕಪ್ಪೆ ಮೊಟ್ಟೆ, ಲಿಜಾರ್ಡ್, ಹಲ್ಲಿ, ಬಟರ್ಫ್ಲೈ, ಚಿಟ್ಟೆ, ಪತಂಗ ಅಥವಾ ಮಾತ್, ಅದು ಅಷ್ಟೇ ಚಿಟ್ಟೆ. ಮಾತ್ ಆರ್ ಬಟರ್ಫ್ಲೈ ಎರಡು ಒಂದೇ. ಕೋಳಿ ಮೊಟ್ಟೆ ಎಲ್ಲರೂ ನೋಡಿರ್ತೀರಾ. ಕ್ರೌ, ಹಸು, ಕ್ರೌ ಆರ್ ಎನಿ ಅದರ್ ಬರ್ಡ್ಸ್, ಕಾಗೆ ಮತ್ತು ಇನ್ನಿತರ ಪಕ್ಷಿಗಳ ಮೊಟ್ಟೆಗಳ ಇಷ್ಟು ಪ್ರಾಣಿಗಳ ಒಂದು ಮೊಟ್ಟೆಯನ್ನು ಸಾಧ್ಯವಾದರೆ ದೂರದಿಂದ ನೋಡಿ, ಅದನ್ನು ಟಚ್ ಮಾಡಬೇಡಿ. ಅಥವಾ ಗೂಡಿನಲ್ಲಿದ್ದರೆ ಅದನ್ನು ತೊಗೊಂಡು ಬರಬೇಡಿ. ಮತ್ತು ಒಂದ್ಸಲ ನೀವು ಮುಟ್ಟಿದ್ರೆ ಅದರ ತಾಯಿ ಇರುತ್ತಲ್ಲ ಅದನ್ನು ನಾವು ಟಚ್ ಮಾಡಲ್ಲ. ಸೊ ಹಾಗಾಗಿ ದೂರದಿಂದನೇ ನೋಡಿ ಅವುಗಳನ್ನ ಯಾವ ರೀತಿ ಇರುತ್ತೆ ಅಂತೇಳಿ ಟ್ರೈ ಮಾಡಿ. ವರ್ ಯು ಏಬಲ್ ಟು ಅಬ್ಸರ್ವ್ ಎಗ್ಸ್ ಆಫ್ ಆಲ್ ದೆಮ್. ಒಂದು ವೇಳೆ ನೀವು ಆ ಎಲ್ಲ ಪ್ರಾಣಿಗಳ ಮೊಟ್ಟೆಗಳನ್ನ ನೋಡೋದಕ್ಕೆ ಟ್ರೈ ಮಾಡಿದ್ರೆ ಮೇಕ್ ಡ್ರಾಯಿಂಗ್ ಆಫ್ ದ ಎಗ್ ದಟ್ ಯು ಹ್ಯಾವ್ ಅಬ್ಸರ್ವ್ಡ್. ಆ ಪ್ರಾಣಿಗಳ ಮೊಟ್ಟೆಗಳ ಡ್ರಾಯಿಂಗನ್ನು ಅಂದರೆ ಹೌ ದ ಸ್ಟ್ರಕ್ಚರ್ ಆಫ್ ಶೇಪ್ ಆಫ್ ಎಗ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಬರ್ಡ್ಸ್ ಆರ್ ಅನಿಮಲ್ಸ್ ಎಗ್, ಅದನ್ನು ಡ್ರಾಯಿಂಗ್ ಮಾಡಿ ಇಡಿ. ಈಗ ಹೆಣ್ಣು ಎಗ್ ಥರನೇ ಕ್ರೌದಿರಲ್ಲ, ಕ್ರೌ ಥರನೇ ಬರ್ಡ್ಸ್ದಿರಲ್ಲ, ಬರ್ಡ್ಸ್ ಥರನೇ ಫ್ರಾಗ್ದಿರಲ್ಲ. ಸೈಜ್, ಅದ್ರ ಶೇಪ್ ಎಲ್ಲ ತುಂಬ ಡಿಫ್ರೆಂಟ್ ಇರುತ್ತೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಯ ಮೊಟ್ಟೆಗಳ ಆಕಾರ ರಚನೆಯಲ್ಲಿ. ಸೊ ಹಾಗಾಗಿ ನೀವು ಇವುಗಳ ಸ್ಟ್ರಕ್ಚರು ಅವುಗಳನ್ನ ನೇರವಾಗಿ ನೋಡಿದರೆ ಅದನ್ನು ಡ್ರಾಯಿಂಗ್ ಮಾಡಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಅದೇ ಎಕ್ಸ್ ಆಫ್ ಎ ಫ್ಯೂ ಅನಿಮಲ್ಸ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಾನು ಆಗ್ತಕ್ಕಂಥ ಡೈಲಿ ವಿಡಿಯೋಸ್ ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಆದಷ್ಟು ಕೇಳಿಸ್ಕೊಳ್ತಿರಲ್ಲ ಅದನ್ನು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2 or 3 ಟೈಮ್ ಆಡಿಯೋನ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಡಿಸ್ಕಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಹಂಗೆ ಮೆಮೊರೀಸಲ್ಲಿ ತುಂಬ ದಿನ ಇರುತ್ತೆ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಕ್ಬಿಡುತ್ತೆ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಲ್ಲ ಅದನ್ನು ನೋಟ್ಸ್ ಅಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅಡಿಷ್ನಲ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಅಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಟೆಸ್ಟ್ಗಳಿಗೆ ಎಕ್ಸಾಮ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ. ಆ್ಯಂಡ್ ಲಾಸ್ಟ್ನಲ್ಲಿ ಈ ವಿಡಿಯೋ ಲಾಸ್ಟ್ನಲ್ಲಿ ಈ ಫ್ರಾಗ್, ಲಿಜಾರ್ಡ್, ಬಟರ್ಫ್ಲೈ ಈ ಪ್ರಾಣಿಗಳದ್ದು ಹೆಗ್ಗದ ಸ್ಟ್ರಕ್ಚರ್ ಆದರೆ ಇಮೇಜಸ್ನ ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಆ್ಯಂಡ್ ನಿಮಗೂ ಎಲ್ಲರೂ ಸಿಕ್ಕರೆ ಆ ಫೋಟೋಸನ್ನು ಕಲೆಕ್ಟ್ ಮಾಡಿಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಸಿ, ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಫ್ರಾಗ್ ಎಗ್ ಲೇಯಿಂಗ್ ಮಾಡ್ತಾ ಇರೋದು, ನೀರಿನೊಳಗಡೆ ಮೊಟ್ಟೆ ಇಡ್ತಾ ಇರೋದು. ಆ ಮೊಟ್ಟೆಗಳು ಯಾವ ರೀತಿ ಸಾವಿರಾರು ಹಂಡ್ರೆಡ್ಸ್ ಆಫ್ ಎಗ್ಸನ್ನು ನೀರೊಳಗೆ ಇಡುತ್ತೆ ಅಂತ ಓದಿದ್ದೀವಲ್ಲ, ಆ ರೀತಿ ನೀರೊಳಗೆ ಕಪ್ಪೆಗಳು ಮೊಟ್ಟೆಯನ್ನು ಇಟ್ಟಿರೋವಂಥದ್ದು. ಎಗ್ ನೆಕ್ಸ್ಟ್ ಇಮೇಜಲ್ಲೂ ನೀರೊಳಗೆ ಇರ್ತಕ್ಕಂತಹ ಫ್ರಾಗ್ಸ್ ಎಗ್ಸ್ ಇದೆಲ್ಲ, ಅದು ಸ್ವಲ್ಪ ಟ್ಯಾಡ್ಪೋಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಬಾಲಗಳು ಬಂದಿರುತ್ತೆ, ಅದು ಇದರ ಇಮೇಜಸ್. ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಲಿಜಾರ್ಡ್, ಹಲ್ಲಿ ಅಂತ ಏನು ಕರಿತೀವಿ, ಗೋಡೆಯಲ್ಲಿ ಇರ್ತಕ್ಕಂಥದ್ದು, ಅದು ಹೆಗ್ ಇಡ್ತಾ ಇರೋದು, ಮೊಟ್ಟೆಯನ್ನು ಇಡ್ತಾ ಇರೋವಂಥ ಇಮೇಜಸ್ ಇದು. ಲಿಜಾರ್ಡ್ಗಳು ಮೊಟ್ಟೆ ಅಷ್ಟು ಸಣ್ಣ ಸಣ್ಣದಾಗಿದೆ. ಲಿಜಾರ್ಡ್ ಅದು ಮೊಟ್ಟೆ ಆದಮೇಲೆ ಅದರಿಂದ ಹೊರ ಬರಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಈ ಇಮೇಜಲ್ಲಿರ್ತಕ್ಕಂಥದ್ದು. ಈ ರೀತಿ ಡಿಫ್ರೆಂಟ್ ಅನಿಮಲ್ಸ್ದು ಡಿಫ್ರೆಂಟ್ ಹೆಗ್ಸ್, ಅವುಗಳ ಸೈಜು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೀವು ಸಹ ಅದು ಪಿಕ್ಚರ್ಸ್ನ ಸರ್ಚ್ ಮಾಡಿ ನೋಡಿ.
ದೆನ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಕ್ರೌ, ಕಾಗೆ ಮೊಟ್ಟೆ ಇಡ್ತಾ ಇರುವಂತಹ ಇಮೇಜ್ ಇದು. ಅವುಗಳು ಮೊಟ್ಟೆ ಸ್ವಲ್ಪ ದಿನಗಳಾದಮೇಲೆ ಯಾವ ರೀತಿ ಮರಿಯಾಗುತ್ತೆ, ಅವುಗಳ ಮರಿಗಳು ಹೇಗಿರುತ್ತೆ ಅದರ ಇಮೇಜು ನೆಕ್ಸ್ಟ್ ಇಮೇಜಲ್ಲಿದೆ. ಇದು ಕಾಗೆ ಮೊಟ್ಟೆ ಇಟ್ಟ ನಂತರ ಆ ಮರಿಗಳ ಮೊಟ್ಟೆ ಒಡೆದು ಮರಿ ಬಂದಿರೋ ಅಂಥದ್ದು. ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಪತಂಗ, ಚಿಟ್ಟೆ ಎಲೆಯ ಕೆಳಗಡೆ ಸಣ್ಣ ಸಣ್ಣ ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಮೊಟ್ಟೆಗಳು ಇಡ್ತಾ ಇರ್ತಕ್ಕಂತಹ ಇಮೇಜ್ ಇದೆ. ಆ ಮೊಟ್ಟೆಗಳು ಸ್ವಲ್ಪ ದಪ್ಪ ಆದ ನಂತರ ಚಿಟ್ಟೆಗಳು ಹೊರಬರೋದಕ್ಕೂ ಮುಂಚೆ ಈ ರೀತಿ ಇಮೇಜು, ಅದರೊಳಗಡೆ ಚಿಟ್ಟೆಗಳು ಬೆಳವಣಿಗೆಯನ್ನು ಹೊಂದಿ ಇದು ಜೆಲ್ಲಿ ಪೇಪರ್ ಟೈಪ್ ಇರುತ್ತೆ. ಅದು ಸ್ವಲ್ಪ ದೊಡ್ಡದಾದಮೇಲೆ ಆ ಒಂದು ಮೊಟ್ಟೆ ಹೊಡೆದು ಅದರಿಂದ ಹೊರ ಬರುತ್ತೆ. ಅದು ಈ ನೆಕ್ಸ್ಟ್ ಇಮೇಜಲ್ಲಿದೆ. ಇಲ್ಲಿ ನೋಡಿ, ಅದ್ರ ಬರ್ತಾ ಇರ್ತಕ್ಕಂಥದ್ದು ಮೊಟ್ಟೆ ಹೊಡೆದು. ಇದು ಪತಂಗ, ಮಾತ್ ಅಂತ ಏನು ಕರಿತೀವಿ, ಚಿಟ್ಟೆಯ ಮೊಟ್ಟೆ ಹೊಡೆದು ಮರಿಯಾಗಿ ಹೊರ ಬರ್ತಿರ್ತಕ್ಕಂಥ ಇಮೇಜು. ಇದು ಅಷ್ಟೇ. ಕೆಲವೊಂದು ಕಂಬಳಿ ಹುಳುಗಳಾಗುತ್ತೆ. ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಕೋಳಿ ಮೊಟ್ಟೆ ಇರುವಂತಹ ಇಮೇಜಸ್ಸು. ಕೋಳಿ ಮೊಟ್ಟೆ ಸ್ವಲ್ಪ ದಪ್ಪದಾಗಿರುತ್ತೆ. ಮೊಟ್ಟೆ ಇಟ್ಟ ನಂತರ ಅದಕ್ಕೆ ಕಾವನ್ನು ಕೊಡುವಂಥದ್ದು, ವರ್ತ್ ಟೆಂಪರನ್ನು 3 ವೀಕ್ಸಲ್ಲಿ ಇದು ಕೊಡುತ್ತೆ. ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಬರ್ಡ್ಸ್ದು, ಯಾವುದು ಚಿಕ್ಕ ಚಿಕ್ಕ ಬರ್ಡ್ಸ್ದು. ಅದ್ರ ಕಲರ್ ನೋಡಿ ಸ್ವಲ್ಪ ಬ್ಲೂಯಿಶ್ ಇದೆ. ಬರ್ಡ್ಸ್ನ ಮೊಟ್ಟೆ, ಅದು ಎಗ್ ಇಟ್ಟಿರ್ತಕ್ಕಂತಹ ಇಮೇಜಸ್ಸು. ಇನ್ನು ಪಾರಿವಾಳ ಈಸ್ ಒನ್ ಆಫ್ ದಿ ಬರ್ಡ್. ಇದು ಸಹ ಮೊಟ್ಟೆ ಇಟ್ಟಿರ್ತಕ್ಕಂತಹ ಇಮೇಜಸ್ಸು. ಈ ರೀತಿ ನೀವು ಅನೇಕ ಬರ್ಡ್ಸ್ಗಳದ್ದು, ಅನಿಮಲ್ಸ್ಗಳ ಮೊಟ್ಟೆ, ಅವುಗಳ ಸೈಜನ್ನು ನೋಡ್ಬೋದು ನೀವು. ಇನ್ನು ಎಲ್ಲ ರೀತಿಯಾದ ಬರ್ಡ್ಸ್ಗಳು, ಅವುಗಳ ಇಮೇಜಸ್ ನೋಡಿ ಈ ಪಿಕ್ಚರಲ್ಲಿದೆ. ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ. ಒಂದು ಗ್ರೀನ್ ಇದೆ, ಒಂದು ಗ್ರೇ ಇದೆ, ಒಂದು ಬ್ಲೂ ಇದೆ. ಈ ರೀತಿ ಇದೆಲ್ಲ ಬರ್ಡ್ಸ್ದು ಇಮೇಜಸ್. ಥ್ಯಾಂಕ್ ಯು.